ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೋಮವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಆಗಿ ದೇವರಿಗೆ ಪೂಜೆ ಮಾಡಿದ ಮೇಲೇ ನೆಕ್ಸ್ಟು ನನ್ನ ಕೆಲಸ ಅಂತ. ಸೊ ಅದೇ ಇವಾಗ ದೇವರಿಗೆ ಹೂವೆಲ್ಲ ಹಾಕಿ ಸ್ವಲ್ಪ ಅಡುಗೆ ಮನೆಯೆಲ್ಲನೂ ಒರೆಸ್ಕೊಂಡು ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಚಾದ ನಂತರ ತಿಂಡಿಗೆ ಏನಾದ್ರು ಮಾಡ್ಕೊಳ್ಬೇಕು ಅಂತ ಹೇಳಿ, ಇವತ್ತು ಸೋಮವಾರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮ ಮನೇಲಿ ಆಲ್ರೆಡಿ ಎಂಗೇಜ್ಮೆಂಟ್ಗೆ ತಯಾರಿ ನಡೀತಾ ಇದೆ. ಏನು ಅಂತ ಅದರದ್ದು ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಇವಾಗ ಪೂಜೆ ಎಲ್ಲ ಮಾಡಿ ಮುಗಿದ ನಂತರ ಚಿರುಗೆ ತುಂಬಾ ಹುಷಾರಿಲ್ಲ. ಸೊ ಅವನ್ನ ಎಪ್ಸೋ ತನಕ ಸಾಕಾಗ್ಬಿಡುತ್ತೆ. ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮನ ಮನೆಯಿಂದ ದೋಸೆ ಸಂಪನ್ನ ಕೊಟ್ಟು ಕಳಿಸಿದ್ರು. ಸೊ ಚಟ್ನಿ ಮಾಡಿಕೊಂಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನು ಟೈಮು ಅಷ್ಟಕ್ಕಷ್ಟೇ. ಇವತ್ತು ಎಷ್ಟು ಬೇಗ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ, ಅಷ್ಟೇ ಫಾಸ್ಟಾಗಿ ಹೋಗ್ತಾ ಇದೆ. ಸೊ ಬೇಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ದೋಸೆ ಹಾಕಿ ಮಕ್ಕಳನ್ನ ಎತ್ತಿಸಿ ಅವ್ರಿಗೂ ಕೂಡ ತಲೆಗೆ ಸ್ನಾನ ಮಾಡಿಸ್ಬೇಕು. ಸೊ ಹಾಗಾಗಿ ಅವರಿಬ್ರಿಗೂ ತಲೆಗೆ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿದ್ರೆ ನನಗೆ ಮುಕ್ಕಾಲು ಭಾಗ ಕೆಲಸ ಆದಂಗೆ. ನೋಡಿ, ಸಂಹಿತ ತಲೆಗೆ ಸ್ನಾನ ಮಾಡಿಕೊಂಡು ಬಂದಿದ್ದಾಳೆ. ಸೊ ಅವಳಿಗೂ ಕೂಡ ರೆಡಿ ಮಾಡಿಬಿಟ್ಟು, ನನಗೆ ಮಕ್ಕಳಿಗೆ ಕೆಲಸ ಅಂದರೆ ಅವ್ರಿಗೆ ಅರ್ಧ ರೆಡಿ ಮಾಡಿ ಅವ್ರಿಗೆ ಫ್ರೆಶ್ ಅಪ್ ಮಾಡಿದ್ರೆ ನಂಗೆ ಅರ್ಧ ಕೆಲಸ ಮುಗ್ದಂಗೆ ಅರ್ಥ. ಚಿರುನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದ. ಸೊ ಅವನಿಗೂ ಕೂಡ ಬೇಗ ಬಟ್ಟೆ ಹಾಕಿ ಇವರಿಬ್ಬರನ್ನು ರೆಡಿ ಮಾಡಿ ಅವ್ರಿಗೆ ಹಾಲು ಅಥವಾ ತಿಂಡಿ ಏನಾದ್ರು ಕೊಟ್ಟು ಅಮ್ಮನ ಮನೆ ಕಳಿಸ್ಬಿಟ್ರೆ ನನಗೆ ಸಮಾಧಾನ. ಯಾಕಂದರೆ ಇನ್ನು 5 ನಿಮಿಷ ಹಂಗೆ ಬಿಟ್ಬಿಟ್ಟು ನಾನು ಆಫೀಸ್ಗೆ ಹೋದ್ರೂ ಏನೂ ತೊಂದರೆ ಇಲ್ಲ. ಸೊ ಇವಾಗ ಇಬ್ಬರದ್ದು ರೆಡಿ ಆಯಿತು. ಅವರಿಬ್ರಿಗೂ ಸ್ವಲ್ಪ ಹಾಲು ಕೊಟ್ಟು ಸ್ವಲ್ಪ ದೋಸೆ ಹಾಕ್ಕೊಟ್ಟು ಅಮ್ಮನ ಮನೆಗೆ ಕಳಿಸ್ತೀನಿ, ಅಲ್ಲೇ ತಿನ್ಕೊಳ್ತಾರೆ ಅಂತ. ನಾನು ಕೂಡ ಇನ್ನು 5 ನಿಮಿಷ ಇರೋದು, ಅಷ್ಟು ಬೇಗ ರೆಡಿ ಆಗಿಬಿಡ್ತೀನಿ. ಇವಾಗ ರೆಡಿ ಆಗಾಯಿತು, ನಾನು ಕೂಡ ಹೊರಡ್ತಾ ಇದ್ದೀನಿ. ಇವಾಗ ಮಕ್ಕಳನ್ನ ಮುದ್ದು ಮಾಡಿ ಹೊರಟೆ. ಅದಾದ ನಂತರ ಒಂದು ನನ್ನ ಓನ್ ಕಸಿನ್ದು ಎಂಗೇಜ್ಮೆಂಟ್ ಇತ್ತು. ಅದಕ್ಕೆ ಅಂತ ನಾನು ಇವತ್ತು ರೆಡಿಯಾಗಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೊರಡ್ತಾ ಇದ್ದೀನಿ. ತುಂಬಾ ಬಿಸಿಲಿದೆ ಹೊರಗಡೆ ಅಂತೂ. ಮಕ್ಕಳನ್ನಂತೂ ಕರ್ಕೊಂಡು ಹೋಗೋದಕ್ಕಾಗೋದೇ ಇಲ್ಲ. ಯಾಕಂದರೆ ಬರ್ತಾ ದಿನೇ ಬಿಸಿಲು ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ನೋಡ್ತಾ ಇರ್ಬೋದು. ಇವತ್ತು ನನ್ನ ಸ್ಯಾರಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಇವತ್ತು ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡಿಕೊಂಡು ರೆಡಿಯಾಗಿ ಹೊರಟೆ. ಅಲ್ಲಿ ಹೋದ ನಂತರ ಮದುವೆ ಇನ್ನು 1 ಮಂತ್ 2 ಮಂತ್ ಇರ್ಬೋದು ಅಷ್ಟೇ. ಇವಾಗ ಎಂಗೇಜ್ಮೆಂಟ್ ಆಗ್ತಾಯಿದೆ. ನಾವು ಫಂಕ್ಷನಲ್ಗೆ ಬಂದ್ವಿ.